ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು 10ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯದ್ವಂ ಏಷವೋಸ್ತ್ವಿಷ್ಟ ಕಾಮದ್. ಅನುವಾದ: ಪ್ರಜಾಪತಿ ಬ್ರಹ್ಮನು ಕಲ್ಪದ ಆದಿಯಲ್ಲಿ ಯಜ್ಞ ಸಹಿತವಾಗಿ ಪ್ರಜೆಗಳನ್ನು ರಚಿಸಿ ಅವರಿಗೆ ನೀವುಗಳು ಈ ಯಜ್ಞದ ಮೂಲಕ ವೃದ್ಧಿಯನ್ನು ಪಡೆಯಿರಿ ಮತ್ತು ಈ ಯಜ್ಞವು ನಿಮ್ಮಗಳಿಗೆ ಇಚ್ಛಿಸಿದ ಭೋಗಗಳನ್ನು ಪ್ರದಾನ ಮಾಡುವಂತಹುದಾಗಲಿ ಎಂದು ಹೇಳಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಹಿಂದಿನ ಶ್ಲೋಕದಲ್ಲಿ ಭಗವಂತ ಯಜ್ಞದ ನಿಮಿತ್ತದಿಂದ ಕೆಲಸ ಮಾಡುವಂಥ ಮನುಷ್ಯ ಇದಾನಲ್ಲ, ಅವನು ಕರ್ಮಗಳಿಂದ ಬಂಧಿತನಾಗೋದಿಲ್ಲ ಅಂತ ಹೇಳಿದಾನಲ್ವಾ. ಅದಕ್ಕೋಸ್ಕರ ಇಲ್ಲಿ ಯಜ್ಞ ಅಂತ ಯಾವುದಕ್ಕೆ ಹೇಳ್ತಾರೆ, ಅದನ್ನು ಯಾಕೆ ಮಾಡಬೇಕು, ಅದಕ್ಕೋಸ್ಕರ ಕರ್ಮ ಮಾಡುವಂಥ ಮನುಷ್ಯ ಯಾಕೆ ಬಂಧನಕ್ಕೆ ಒಳಗಾಗೋದಿಲ್ಲ ಅನ್ನುವಂಥ ಜಿಜ್ಞಾಸೆ ನಮಗೆ ಉಂಟಾಗುತ್ತೆ ಅನ್ನೋ ಪ್ರಶ್ನೆಗಳೆಲ್ಲ ನಮಗೆ ಬರುತ್ತಲ್ವಾ. ಅದಕ್ಕೋಸ್ಕರ ಈ ಮಾತುಗಳನ್ನು ತಿಳಿಸೋದಕ್ಕೆ, ಅಂದರೆ ಇದನ್ನೆಲ್ಲ ಯಾಕೆ ಮಾಡಬೇಕು, ಹೇಗೆ ಆಗುತ್ತೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಭಗವಂತ ಬ್ರಹ್ಮದೇವರ ವಚನವನ್ನು ಬ್ರಹ್ಮನ ಮಾತುಗಳನ್ನು ಪ್ರಮಾಣವಾಗಿ ಕೊಡ್ತಾ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ನಮಗೆಲ್ಲರಿಗೂ ಏನಾದರೂ ಹೇಳಿ ಅದಕ್ಕೇನು ಪ್ರೂಫ್ ಅಂತ ಕೇಳ್ತೀವಿ, ಪ್ರಮಾಣ ಏನು, ಅದಕ್ಕಿಲ್ಲಿ ಬ್ರಹ್ಮನ ಪ್ರಮಾಣವನ್ನು ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಪ್ರಜಾಪತಿ ಬ್ರಹ್ಮ ಇದ್ದಾನಲ್ಲ, ಅವನು ಕಲ್ಪದ ಆದಿ ಅಂತಂದರೆ ಬೇಕಾದಷ್ಟು ಕಲ್ಪಗಳಿರುತ್ತೆ. ಯಾವುದಾದ್ರೂ ಒಂದು ಕಲ್ಪ ಶುರುವಾಗುತ್ತಲ್ಲ, ಆ ಕಲ್ಪದ ಆದಿಯಲ್ಲಿ ಯಜ್ಞ ಸಹಿತವಾಗಿ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾನೆ. ಅಂದರೆ ಪ್ರಜೆಗಳನ್ನು ಅಂತಂದರೆ ನಮ್ಮಂಥ ಜೀವಿಗಳನ್ನು ಸೃಷ್ಟಿ ಮಾಡಬೇಕಾದ್ರೇ ಯಜ್ಞವನ್ನೂ ಕೂಡ ಸೃಷ್ಟಿ ಮಾಡ್ತಾನೆ. ಯಾಕೆ ಅಂತಂದರೆ ಎರಡೂ ಒಂದಕ್ಕೊಂದು ಪೂರಕವಾಗಿರಲಿ, ಅಂದರೆ ಒಬ್ರಿಗೊಬ್ರು ಸಹಾಯಕವಾಗಿರಲಿ ಅಂತ ಅಂದ್ಬಿಟ್ಟು ರಚನೆ ಮಾಡಿ ಅವರಿಗೆ ಹೇಳ್ತಾನೆ. ಏನು ಹೇಳ್ತಾನೆ, ನೀವು ಈ ಯಜ್ಞದ ಮೂಲಕ ವೃದ್ಧಿಯನ್ನು ಪಡೀರಿ, ಅಂದರೆ ನೀವು ಯಜ್ಞ ಮಾಡಿದಾಗ ನೀವು ವೃದ್ಧಿಯನ್ನು ಪಡಿತೀರಾ ಅಂತ ಅರ್ಥ. ಆಮೇಲೆ ಈ ಯಜ್ಞ ಏನು ಮಾಡುತ್ತೆ, ನೀವು ಇಷ್ಟಪಟ್ಟಂಥ ಭೋಗಗಳನ್ನು ಪ್ರದಾನ ಮಾಡುವಂತಾಗಲಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದರೆ ಯಜ್ಞವನ್ನು ನಾವು ಮಾಡಿದಾಗ ಅದು ಸಂತೃಪ್ತಿಯಾಗಿ ಅದು ನಮ್ಮನ್ನು ನಾವು ಇಷ್ಟಪಟ್ಟಿದ್ದನ್ನೆಲ್ಲ ಕೊಟ್ಟು ನಮ್ಮನ್ನು ವೃದ್ಧಿ ಮಾಡಿಸುತ್ತೆ ಅಂತ ಅರ್ಥ. ಇದನ್ನು ಯಾರು ಹೇಳ್ತಾನೆ, ಬ್ರಹ್ಮ ಹೇಳಿದಾನೆ ಅಂತಂದ್ಬಿಟ್ಟು ಇಲ್ಲಿ ಬ್ರಹ್ಮನ ಪ್ರಮಾಣವನ್ನು ಕೊಟ್ಟು ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಪ್ರಶ್ನೆ ಏನು ಅಂತಂದರೆ, ಸಹಯಜ್ಞ ಅನ್ನುವಂತಹ ವಿಶೇಷಣದ ಜೊತೆ ಪ್ರಜಾಹ ಅನ್ನುವಂಥ ಪದ ಇಲ್ಲಿ ಯಾರಿಗೆ ಹೇಳ್ತಾ ಇರೋದು, ಪ್ರಜಾಹ ಅಂತಂದ್ರೆ ಯಾರು, ಮತ್ತೆ ಅನೇನ ಅನ್ನುವಂಥ ಪದ ಇಲ್ಲಿ ಯಾರ ವಾಚಕವಾಗಿದೆ, ಅನೇನ ಅಂತ ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಯಾರಿಗೆ ಯಜ್ಞದಲ್ಲಿ ಅಂದರೆ ಅರ್ಥ ವರ್ಣಾಶ್ರಮಕ್ಕೆ ಉಚಿತವಾದಂಥ ಶಾಸ್ತ್ರವಿಹಿತ ಯಜ್ಞ ಆಗಿರ್ಬೋದು, ದಾನ ಆಗಿರ್ಬೋದು, ತಪಸ್ಸು, ಸೇವೆ, ಈ ಎಲ್ಲ ಕರ್ಮಗಳಿಂದ ಸಿದ್ಧವಾಗುವಂಥ ಸ್ವಧರ್ಮ ಪಾಲನೆಯಲ್ಲಿ ಅಧಿಕಾರ ಇರುತ್ತೋ. ಅಂದರೆ ಏನು, ಈಗ ನಾನು ವರ್ಣಾಶ್ರಮದಲ್ಲಿ ಯಾವ ಆಶ್ರಮದಲ್ಲಿದ್ದೀನೋ ಅದಕ್ಕೆ ಸರಿಯಾದಂತಹ ಕೆಲವೊಂದು ಕರ್ಮಗಳಿರುತ್ತಲ್ಲ, ಅದರಿಂದ ನಾನು ಏನು ಮಾಡಬೇಕು ಅದರಲ್ಲಿ ನನಗೆ ಅಧಿಕಾರ ಅನ್ನೋದು ಇರುತ್ತಲ್ವ, ನನ್ನ ಸ್ವಧರ್ಮ ಪಾಲನೆ ಅನ್ನೋದು ಇರುತ್ತೆ. ಅದನ್ನು ಮತ್ತೆ ಹಿಂದಿನ ಶ್ಲೋಕದಲ್ಲಿ ಅಯಂ ಅನ್ನುವಂಥ ವಿಶೇಷಣದ ಜೊತೆ ಲೋಕಃ ಅನ್ನುವಂಥ ಪದದಿಂದ ಯಾರ ವರ್ಣನೆ ಮಾಡಿದಾರೋ ಆ ಸಮಸ್ತ ಮನುಷ್ಯರ ವಾಚಕವಾಗಿ, ಅಂದರೆ ಹಿಂದಿನ ಶ್ಲೋಕಗಳಲ್ಲೂ ನಾವು ಈ ಒಂದು ವಿಚಾರವನ್ನು ಕೇಳಿದ್ವಿ, ಅಯಂ ಮತ್ತು ಲೋಕಃ ಅಂತ ಅಂದ್ಬಿಟ್ಟು. ಅಂದರೆ ಎಲ್ಲರ ಬಗ್ಗೆನೂ ಹೇಳ್ತಾ ಇರೋದು ಅಂತ ಅರ್ಥ. ಎಲ್ಲ ಸಮಸ್ತ ಮನುಷ್ಯರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಆ ಸಮಸ್ತ ಮನುಷ್ಯರ ವಾಚಕವಾಗಿ ಇಲ್ಲಿ ಸಹಯಜ್ಞ ಅನ್ನುವಂಥ ವಿಶೇಷಣದ ಜೊತೆ ಪ್ರಜಾಹ ಅನ್ನುವಂಥ ಪದ ಬಂದಿದೆ. ಮತ್ತು ಅವ್ರಿಗೋಸ್ಕರನೇ ವರ್ಣ, ಆಶ್ರಮ, ಸ್ವಭಾವ ಮತ್ತು ಪರಿಸ್ಥಿತಿಯ ಭೇದದಿಂದ ಬೇರೆ ಬೇರೆ ರೀತಿಯ ಯಜ್ಞ, ದಾನ, ತಪಸ್ಸು, ಪ್ರಾಣಾಯಾಮ, ಇಂದ್ರಿಯ ಸಂಯಮ, ಅಧ್ಯಯನ, ಅಧ್ಯಾಪನ, ಪ್ರಜಾಪಾಲನೆ, ಯುದ್ಧ, ಕೃಷಿ, ವಾಣಿಜ್ಯ ಮತ್ತು ಸೇವೆ, ಈ ರೀತಿ ಬೇರೆ ಬೇರೆ ಕರ್ತವ್ಯ ಕರ್ಮಗಳಿಂದ ಸಿದ್ಧಗೊಳ್ಳುವಂಥ ಸ್ವಧರ್ಮ ರೂಪಿ ಯಜ್ಞ ಇದೆಯೋ ಅದರ ವಾಚಕವಾಗಿ ಇಲ್ಲಿ ಅನೇನ ಅನ್ನುವಂತಹ ಪದ ಇದೆ. ಅಂತಂದರೆ ಏನು, ಈಗ ನಾನು
ವರ್ಣ ಆಶ್ರಮ. ನಾನು ವರ್ಣದಲ್ಲಿ ಕ್ಷತ್ರಿಯನಾಗಿದ್ರೆ ನನ್ನ ಆಶ್ರಮ ಯಾವುದು? ನಾನು ಗೃಹಸ್ಥಾಶ್ರಮದಲ್ಲಿದ್ದರೆ ಅಥವಾ ಬ್ರಹ್ಮಚಾರಿಯಾಗಿದ್ದರೆ ನನ್ನ ಒಂದು ಕೆಲಸ ಕರ್ಮಗಳು ಬೇರೆ ಬೇರೆಯಾಗಿರುತ್ತೆ ಅಲ್ವಾ. ಈಗ ವೈಶ್ಯನಾಗಿದ್ದರೆ ಅವನದು ವಾಣಿಜ್ಯ ಆಗಿರುತ್ತೆ, ಅಂದರೆ ಅವನು ಕೃಷಿ ಮಾಡಬೇಕು ಮತ್ತು ವ್ಯಾಪಾರ ಮಾಡೋದು ಅವನ ಕೆಲಸ ಆಗಿರುತ್ತೆ. ಅದೇ ಬ್ರಾಹ್ಮಣನಾಗಿದ್ದರೆ ಅವನಿಗೆ ಸ್ವಾಧ್ಯಾಯ ಮಾಡೋದು, ಈ ರೀತಿ ಅವರವರ ಏನು ವರ್ಣ ಆಶ್ರಮಗಳಿದೆಯೋ, ಸ್ವಭಾವ ಇದೆಯೋ, ಈ ರೀತಿ ಅವರು ಬೇರೆ ಬೇರೆ ರೀತಿಯ ಕರ್ಮಗಳನ್ನು ಮಾಡಬೇಕಾಗಿರುತ್ತೆ. ಅದು ಅವರ ಸ್ವಧರ್ಮ ಅಂತ ಅನ್ನಿಸ್ಕೊಳ್ಳುತ್ತಲ್ಲ, ಅದನ್ನು ನಾವು ಯಜ್ಞರೂಪಿಯಾಗಿ ಮಾಡ್ತಾರಲ್ಲ, ಅದರ ವಾಚಕವಾಗಿ ಇಲ್ಲಿ ಅನೇನ ಅನ್ನುವಂತಹ ಪದ ಇದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ನೀವುಗಳು ಈ ಯಜ್ಞದ ಮೂಲಕ ವೃದ್ಧಿಯನ್ನು ಪಡೀರಿ ಮತ್ತು ಈ ಯಜ್ಞ ನಿಮಗೆ ಇಚ್ಛಿತ ಭೋಗಗಳನ್ನು ಕೊಡುವಂತಾಗಲಿ ಅಂತ ಹೇಳಿದಾನಲ್ಲ, ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಇದರಿಂದ ಭಗವಂತ ಪ್ರಜಾಪತಿ ಮನುಷ್ಯರಿಗೆ ಆಶೀರ್ವಾದವನ್ನು ಮಾಡಿದ್ದಾನೆ. ಅಂದರೆ ಭಗವಂತನಾದ ಪ್ರಜಾಪತಿ ಮನುಷ್ಯರಿಗೆ ಆಶೀರ್ವಾದವನ್ನು ಕೊಟ್ಟಿದ್ದಾನೆ. ನಿಮಗೋಸ್ಕರ ನಾನು ಈ ಸ್ವಧರ್ಮ ರೂಪಿ ಯಜ್ಞವನ್ನು ರಚನೆ ಮಾಡಿ ಕೊಟ್ಟಿದ್ದೀನಿ. ಇದನ್ನು ನೀವು ಸಾಂಗೋಪಾಂಗವಾಗಿ ಪಾಲನೆ ಮಾಡೋದ್ರಿಂದ, ಅಂದರೆ ಸರಿಯಾಗಿ ನೀವು ಪಾಲನೆ ಮಾಡೋದ್ರಿಂದ ನಿಮ್ಮ ಉನ್ನತಿ ಆಗ್ತಾ ಇರುತ್ತೆ, ನಿಮ್ಮ ಪತನ ಅನ್ನೋದು ಆಗೋದೇ ಇಲ್ಲ, ಮತ್ತು ನೀವು ವರ್ತಮಾನ ಸ್ಥಿತಿಯಿಂದ ಉದ್ಧಾರ ಆಗ್ತೀರಾ. ಈಗ ನಮ್ಮ ಕರ್ತವ್ಯ ಕರ್ಮಗಳನ್ನು ಯಾಕೆ ಮಾಡಬೇಕು ಅಂತಂದರೆ, ನಾವು ಸ್ಟೆಪ್ ಬೈ ಸ್ಟೆಪ್ ಉನ್ನತಿಯ ಕಡೆಗೆ ಹೋಗೋದಕ್ಕೆ. ನಾವು ಮಾಡಿಲ್ಲ ಅಂತಂದರೆ ಕೆಳಗಡೆ ಇಳಿತೀವಿ. ನಾವು ಮುಂದಕ್ಕೆ ಹೋಗಬೇಕಾ ಕೆಳಗಡೆ ಇಳಿಬೇಕಾ ನಾವೇ ಯೋಚನೆ ಮಾಡಬೇಕು, ಆಯಿತಾ. ಇಲ್ಲಿ ಉನ್ನತಿ ಆಗೋದಕ್ಕೋಸ್ಕರ ಅಂತಲೇ ನಾನು ಈ ಸ್ವಧರ್ಮ ರೂಪಿ ಯಜ್ಞವನ್ನು ರಚನೆ ಮಾಡಿದ್ದೀನಿ. ಇದರಿಂದ ನಿಮ್ಮ ಪತನ ಆಗೋದಿಲ್ಲ. ನೀವು ವರ್ತಮಾನ ಸ್ಥಿತಿಯಿಂದ, ಅಂದರೆ ನೀವು ಈಗ ಹೇಗಿದೆಯೋ ಅಲ್ಲಿಂದ ಉದ್ಧಾರ ಆಗ್ತೀರಾ ಹೊರತು ಅಲ್ಲಿಂದ ಕೆಳಗಡೆ ಇಳಿಯೋದಿಲ್ಲ. ನಾವು ಬೇಕಾದರೆ ನಮ್ಮ ಜೀವನದಲ್ಲೂ ಕೂಡ ಇದನ್ನು ಸ್ವಲ್ಪ ಗಮನಿಸಿ ನೋಡಬೇಕು. ಈಗ ನಾವು ನಮ್ಮ ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಾವು ಈಗ ಇರುವಂಥ ಮಟ್ಟಕ್ಕಿಂತ ಮೇಲಕ್ಕೆ ಹೋಗ್ತಿರ್ತೀವಿ ಹೊರತು ಅಲ್ಲಿಂದ ಕೆಳಗಡೆ ಬೀಳೋದಿಲ್ಲ. ಯಾವಾಗ ನಾವು ನಮ್ಮ ಕೆಲಸಗಳನ್ನು, ನಮ್ಮ ಕರ್ತವ್ಯಗಳನ್ನು, ನಮ್ಮ ಜವಾಬ್ದಾರಿಗಳನ್ನು ಏನೂ ಸರಿಯಾಗಿ ಮಾಡದೆ ಸೋಂಬೇರಿ ಥರ ಇದ್ದರೆ ನಾವು ನಮ್ಮ ಜೀವನದ ಮಟ್ಟದಿಂದ ಕೆಳಗಡೆ ಇಳಿದಿರ್ತೀವಿ. ಅದು ಯಾವುದೇ ರೀತಿಯಲ್ಲಾದರೂ ಆಗಿರ್ಬೋದು, ಆಯಿತಾ. ಅದಕ್ಕೆ ನಮ್ಮ ಕರ್ತವ್ಯ ಕರ್ಮಗಳನ್ನು ಯಾಕೆ ಮಾಡಬೇಕು ಅಂತಂದರೆ, ನಾವು ಈ ಒಂದು ಸ್ಥಿತಿಯಿಂದ ಇನ್ನೊಂಚೂರು ಮುಂದಕ್ಕೆ ಹೋಗಬೇಕು, ಉದ್ಧಾರ ಆಗಬೇಕು ಅಂತಂದ್ಬಿಟ್ಟು. ಮತ್ತು ಈ ಯಜ್ಞ ಅನ್ನೋದು ಈ ಲೋಕದಲ್ಲೂ ಕೂಡ ನಿಮ್ಮ ಸಮಸ್ತ ಅವಶ್ಯಕತೆಗಳನ್ನು ಕೂಡ ಪೂರೈಸ್ತಾ ಇರುತ್ತೆ. ಅಂದರೆ ಇದು ನನ್ನ ಕರ್ತವ್ಯ, ನನ್ನ ಕರ್ಮ ಅಂತ ತಿಳ್ಕೊಂಡು ಆ ಯಜ್ಞ ರೂಪದಲ್ಲಿ ನಾವು ಕೆಲಸಗಳನ್ನು ಮಾಡಿದಾಗ ನಾವು ಮುಂದೆ, ಅಂದರೆ ನಮ್ಮ ಸ್ಥಿತಿ ಬದಲಾವಣೆ ಆಗೋದಷ್ಟೇ ಅಲ್ಲ, ಈ ಲೋಕದಲ್ಲಿ ಇವಾಗ ನಮಗೆ ಸೌಕರ್ಯಗಳಿರುತ್ತಲ್ಲ ಅದು ಕೂಡ ನಮಗೆ ಉನ್ನತ ಮಟ್ಟದಾಗುತ್ತೆ. ಅಂದರೆ ಇಲ್ಲೂ ಕೂಡ ನಮ್ಮ ಅವಶ್ಯಕತೆಗಳು ಏನಿದೆಯೋ ಅದನ್ನೆಲ್ಲ ಅದು ಪೂರೈಸುತ್ತೆ. ಅಂದರೆ ಇಂಡೈರೆಕ್ಟಾಗಿ ಎಲ್ಲವನ್ನೂ ಕೊಡುತ್ತೆ ನಮಗೆ ಅಂತ. ಅಂದರೆ ಯಾವಾಗ ನಾನು ಯಜ್ಞದ ರೂಪದಲ್ಲಿ ಕೆಲಸಗಳನ್ನು ಮಾಡ್ತಾ ಹೋಗ್ತೀನೋ ಆಗ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ, ಉನ್ನತಿಯ ಕಡೆಗೆ ಕರ್ಕೊಂಡು ಹೋಗೋ ರೀತಿಯಲ್ಲೇ ಎಲ್ಲ ಆಗುತ್ತೆ ಅನ್ನೋದು ಇದರ ಅರ್ಥ. ನೀಟಾಗಿ ಅರ್ಥ ಆಗಿದೆ ಅಲ್ವಾ, ಯಾಕೆ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಬೇಕು, ಅದರಿಂದ ಏನಾಗುತ್ತೆ ಎಲ್ಲವನ್ನು ಚೆನ್ನಾಗಿ ವಿವರಣೆ ಮಾಡಿದ್ದಾನೆ ಇದರಲ್ಲಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.